ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅತ್ತಿಗೆ ಅಮ್ಮ ಮುಯಿ ಊಟದ ಬಗ್ಗೆ ಜನರಿಗೆ ಹೆಂಗೆ ಹೇಳಬೇಕು ಅಂತ ಯೋಚನೆ ಮಾಡ್ತಿದ್ರಲ್ಲ, ಅದಕ್ಕೆ ಈ ಸೈಫು ಹೆಂಗದೆ ಅಂತಾನೆ ಕಾಟ್ಲಿ ಚೆಲುವ ಅಡ್ಡ ನಿಂತ್ಕೊಂಡು ಅದನ್ನೆಲ್ಲ ನೋಡ್ತಿರ್ತಾನೆ. ಅಣ್ಣಯ್ಯ, ನೀವು ನನಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಿದ್ದೀರಾ, ನಿಮಗೆ ಏನು ಹೇಳಬೇಕು ಅಂತಲೇ ಗೊತ್ತಾಯ್ತಿಲ್ಲ ಅಂತಾಳೆ ವಿದ್ಯಾ. ಅತ್ತಿಗೆ, ಅಣ್ಣಯ್ಯನಾಗಿ ನನ್ನ ಕರ್ತವ್ಯ ಮಾಡ್ತಿದ್ದೀನಿ ಅಷ್ಟೇ ಅಲ್ಲ ಅತ್ತಿಗೆ ಅಮ್ಮ, ಊರು ತುಂಬ ಮುಯಿ ಊಟದ ಪೋಸ್ಟರ್ ಅಣಿಸಿ ಮನೆ ಮನೆಗೂ ಪಾಂಪ್ಲೆಟ್ ಕೊಡೋಕ್ಕೆ ಸಿದ್ಧ ಮಾಡ್ಕೊಂಡು ಬಿಟ್ಟಿದ್ದೀನಿ, ನೋಡ್ತಾ ಇರಿ ಅತ್ತಿಗೆ ಅಮ್ಮ, ಊಟಕ್ಕೆ ಜನ ಹೆಂಗೆ ಬರ್ತಾರೆ ಅಂತಾನೆ ಕಾಟ್ಲಿ. ಇದೆಲ್ಲ ಸರಿ ಕಣಪ್ಪ, ಮುಯಿ ಊಟ ಮಾಡೋದು ಅಂದರೆ ಏನೂ ಇಲ್ಲದೆ ಎಲ್ಲ ಕಳ್ಕೊಂಡಿರೋದು ಅಂತ ಅರ್ಥ. ಹೀಗಿರುವಾಗ ಊರೂರು ಎಲ್ಲ ಪ್ರಚಾರ ಮಾಡ್ತಿದ್ರೆ ಗೌಡ್ರ ಮನೆಯವರು ಏನು ಅಂದ್ಕೊಳ್ಳಲ್ಲ, ಊರಿನ ಜನರು ಏನು ತಿಳ್ಕೊಳ್ಳಲ್ಲ ಅಂತಾರೆ ಅಜ್ಜಿ. ಹೆಂಗಾರು ಸರಿ, ನನ್ನ ಗುರಿ ಸಾಗೋದು ಒಂದೇ ನನಗೆ ಮುಖ್ಯ ಅಂತಾಳೆ ವಿದ್ಯಾ. ಏನೇ ಆದ್ರೂ ನೀನು ಗೌಡ್ರ ಮನೆ ಸೊಸೆ ಕಣವ ಅಂತಾರೆ ಅಜ್ಜಿ. ನೋಡಜ್ಜಿ, ಡಾಕ್ಟ್ರ್ ಆಗಬೇಕು ಅನ್ನೋ ಕನಸನ್ನು ಹೊತ್ತಿರೋ ವಿದ್ಯಾ ಆಗಿ ಕೆಲಸ ಮಾಡ್ತಿದ್ದೀನಿ ಹೊರತು ಯಾರಿಗೋ ಹೆಂಡ್ರಾಗೋ ಸೊಸೆಯಾಗೋ ಇಲ್ಲ, ಯಾರಿಗೋ ಮಗಳಾಗೋ ಅಲ್ಲ. ಯಾರು ಏನು ಅಂದ್ಕೊಂಡ್ರು ಸರಿ, ಈ ಮುಯಿ ಊಟ ನಡೀತದೆ ಅಂತ ವಿದ್ಯಾ ಹೋಗ್ತಾಳೆ. ಚಲೋ ಅದನ್ನೆಲ್ಲ ಕೇಳಿಸ್ಕೊಂಡು ನಿಧಾನಕ್ಕೆ ಬಂದು ಅವಳು ಹೇಳ್ತಿರೋದು ದಿಟ ಕೊಟ್ಲೆ. ನನ್ನ ಮಗಳು ಡಾಕ್ಟ್ರು ಆಗಲೇಬೇಕು ಅಂತ ಈ ಮಟ್ಟಕ್ಕೆ ಛಲ ತೊಟ್ಟಿರಬೇಕಾದ್ರೆ ಯಾರು ಏನೇ ಹೇಳಿ ಅವಳಿಗೆ ಬೆಂಬಲವಾಗಿ ನಿಂತು ಮುಯ್ಯೋಟಕ್ಕೆ ನಾನು ಜನ ಸೇರಿಸಬೇಕು. ಅದಕ್ಕೋಸ್ಕರ ಊರು ತುಂಬ ನಾನು ಪೋಸ್ಟರ್ ಅಂಟಿಸ್ತೀನಿ ಅಂತಾನೆ. ಈ ಮಾತು ಹೇಳಿದೆ ಅಲ್ಲ ಚಲುವಣ್ಣ, ಸಾಕು ಬಿಡು, ಹಬ್ಬನೇ ಮಾಡಿಬಿಡೋಣ ಅಂತಾನೆ ಕಾಟ್ಲಿ. ಈಚೆ ಸಾವಿತ್ರಿ ಶಿವರಾಮೇಗೌಡ್ರ ಹತ್ರ ಬಂದು ಅಣ್ಣ ಅಂತಾಳೆ. ಅದೇನು ಅಂತ ಕೇಳು ಗೋವಿಂದ ಅಂತಾರೆ ಶಿವರಾಮೇಗೌಡರು. ಅಣ್ಣ, ನಿಂತವ ಒಂದು ಮುಖ್ಯವಾಗಿರೋ ವಿಷಯ ಮಾತಾಡಬೇಕಿತ್ತು ಅಂತಾಳೆ ಸಾವಿತ್ರಿ. ಮದುವೆ ವಿಚಾರನ ನಮ್ಮಟ್ಟೆಯಲ್ಲಿ ಎತ್ತಬಾರ್ದು ಅಂತ ಹೇಳಿದ್ದೀನಿ ತಾನೆ ಅಂತಾರೆ ಶಿವರಾಮೇಗೌಡರು. ನಾನು ಅದರ ಬಗ್ಗೆ ಮಾತಾಡೋಕ್ಕೆ ಬಂದಿಲ್ಲ, ಇದು ಬೇರೆನೇ ವಿಷಯ ಅಂತಾಳೆ ಸಾವಿತ್ರಿ. ಅದೇನು ಬೇರೆ ವಿಷಯ ಅಂತಾಳೆ ಈಶ್ವರಿ. ಅದು ಅಣ್ಣಂಗೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಯಲ್ಲಿದ್ದಾಗ ಏನೂ ತೊಂದರೆ ಇಲ್ಲದೆ ಹುಷಾರಾಗಿ ಮನೆಗೆ ಬಂದರೆ ಊರ ದೇವರಿಗೆ ಮರಿ ಕೊಡ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೆ. ಹೆಂಗೋ ದೇವ್ರ ದಯೆಯಿಂದ ಹುಷಾರಾಗಿ ಅಟ್ಟೆಗೆ ಬಂದನಲ್ಲ ನಮ್ಮಣ್ಣ, ಅದಕ್ಕೆ ಈ ಭಾನುವಾರ ಎಲ್ಲರೂ ಒಟ್ಟಿಗೆ ಹೋಗಿ ಹರಕೆ ತೀರಿಸ್ಬಿಡೋಣ ಅಂತ ಹೇಳೋಕೆ ಬಂದೆ ಅಂತಾಳೆ ಸಾವಿತ್ರಿ. ಗೋವಿಂದ, ಅದನ್ನೆಲ್ಲ ಮುಂದಕ್ಕೆ ಮಾಡ್ಕೊಂಡ್ರಾಯ್ತು ಅಂತ ಹೇಳಲ್ಲ ಅಂತಾರೆ ಶಿವರಾಮೇಗೌಡರು. ನಾನು ಹಾಗೆ ಅಂತ ಸುಮ್ಮನೆ ಇದ್ದೆ ಅಣ್ಣ, ಆದರೆ ದೇವ್ರ ಕನ್ಸಲ್ಲಿ ಬಂದು ನೀನು ಹೇಳೋದು ನಡೆಸ್ಕೊಟ್ಟಿದ್ದೀನಿ, ಶಾನೆ ಬೇಗನೆ ಬಂದು ಹರಕೆ ತೀರಿಸು ಅಂತು. ಹಾಗೆ ಮಾಡಿ ನಾವು ಸುಮ್ಮನೆ ಇದ್ದರೆ ಹಿಂಗಣ್ಣ ಅಂತ ನಿನಗೆ ನಮ್ಮ ಜೊತೆ ಬರೋಕ್ಕೆ ಇಷ್ಟ ಇಲ್ಲ ಅಂದರೆ ಹೇಳ್ಬಿಡು, ನಾನು ನನ್ನ ಮಗಳೇ ಹೋಗಿ ಹರಕೆ ಒಪ್ಪಿಸಿ ಬಿಟ್ಟು ಬರ್ತೀವಿ ಅಂತಾಳೆ ಸಾವಿತ್ರಿ. ಅಣ್ಣ, ಇತ್ತೀಚೆಗೆ ಯಾಕೋ ನಮ್ಮ ಹಟ್ಟಿಲಿ ಒಂದ್ರ ಮೇಲೆ ಒಂದು ತೊಂದರೆ ಬರ್ತಾನೆ ಇದೆ, ಅದು ಅಲ್ಲದೆ ಹರಕೆ ಬೇರೆ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾವಳೆ. ಮನೆ ದೇವರಿಗೆ ಅಲ್ವೇ ಒಂದು ಕಿತ ಒಟ್ಟಿಗೆ ಹೋಗಿ ಎಲ್ಲರೂ ಪೂಜೆ ಮಾಡ್ಕೊಂಡು ಬಂದರೆ ಒಳ್ಳೇದು ಅಂತ ಅನಿಸ್ತದೆ ಅಂತಾನೆ ಗೋವಿಂದ. ಸರಿ ಬಿಡು, ಹಾಗೆ ಮಾಡೋಣ. ಹಾಗೆ ಊರ ಮುಖಂಡರಿಗೆ, ಚಿಕ್ಕಪ್ಪಂಗೆ, ಬೇರೆ ಯಾರಿಗಾರ ಹೇಳಂಗಿದ್ರೆ ಫೋನ್ ಮಾಡಿ ಹೇಳಿಬಿಡು. ಆಮೇಲೆ ಪೂಜೆಗೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ಬಿಡು. ಆಮೇಕಾದರೂ ಎಲ್ರಿಗೂ ಒಳ್ಳೆ ಬುದ್ಧಿ ಬಂದು ಹಟ್ಟಿಗೆ ಒಳ್ಳೇದಾದರೆ ಅಷ್ಟೇ ಸಾಕು ಅಂತಾರೆ ಶಿವರಾಮೇಗೌಡರು. ನೀನು ಹ್ಞೂ ಅಂದಲ್ಲ, ಅಷ್ಟು ಸಾಕು, ಇನ್ನೆಲ್ಲ ನಾನೇ ವ್ಯವಸ್ಥೆ ಮಾಡ್ತೀನಿ ಅಂತಾಳೆ ಸಾವಿತ್ರಿ. ಶಿವರಾಮೇಗೌಡರು ಅಲ್ಲಿಂದ ಹೋಗ್ತಾರೆ, ಗೋವಿಂದನೂ ಹೋಗ್ತಾರೆ. ಅಬ್ಬಾ, ನಮ್ಮಣ್ಣ ಹ್ಞೂ ಅಂದ, ಇನ್ನೆಲ್ಲ ವ್ಯವಸ್ಥೆ ನಾನೇ ಮಾಡ್ತೀನಿ ಅಂತಾಳೆ ಸಾವಿತ್ರಿ. ಲೇ, ದಿಟ್ಟವಾಗ್ಲೂ ನಿನ್ನ ಕನಸಲ್ಲಿ ದೇವ್ರು ಬಂದಿತ್ತೇನೆ ಅಂತಾರೆ ಅಜ್ಜಿ. ದೇವ್ರ ವಿಷಯದಲ್ಲಿ ಹಂಗೆಲ್ಲ ಸುಳ್ಳು ಹೇಳೋಕ್ಕಾಯ್ತದವ, ಬಂದಿರೋದಕ್ಕೆ ಹೇಳ್ತಿರೋದು ಅಂತಾಳೆ ಸಾವಿತ್ರಿ. ನೀನು ನಿನ್ನ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಯಾವ ವಿಚಾರದಲ್ಲಾದರೂ ಏನು ಬೇಕಿದ್ರೂ ಸುಳ್ಳು ಹೇಳ್ತಿದ್ಯಲ್ಲ, ಅದಕ್ಕೆ ಕೇಳಿದೆ ಅಂತಾರೆ ಅಜ್ಜಿ. ಆಹಾ, ಅಣ್ಣಂಗೋಸ್ಕರ ಹರಕೆ ಹೊತ್ಕೊಂಡಿದ್ದಕ್ಕೆ ಶಬಾಷ್ ಅಂದರೆ ಹೋದರೂ ಪರವಾಗಿಲ್ಲ, ಹೆತ್ತ ಮಗಳ ಮೇಲೆ ಅನುಮಾನ ಪಡ್ತೀಯ ನೋಡವ್ವ, ಯಾರು ಏನು ಬೇಕಾದ್ರೂ ಅಂದ್ಕೊಳ್ಳಿ, ನಾನು ಮಾತ್ರ ಅಂದ್ಕೊಂಡಿದ್ದನ್ನು ಮಾಡೇ ತಿರೋಳು. ಮುಂದಕ್ಕೆ ಆಗಿರೋ ವ್ಯವಸ್ಥೆ ಮಾಡೋಣ ಬಾರೆ ವಿನಂತಿ ಅಂತ ಅವಳನ್ನು ಹೇಳ್ಕೊಂಡು ಹೋಗ್ತಾಳೆ ಸಾವಿತ್ರಿ. ಅಲ್ಲ ಕಣಮ್ಮ, ನಿನ್ನ ನಾದಿನಿಗೆ ದೇವ್ರ ಮೇಲೆ ಈ ಪಾಟಿ ಭಯಭಕ್ತಿ ಯಾವಾಗಿಂದ ಬಂತು, ನನಗೆ ನಂಬೋಕೆ ಆಗ್ತೇ ಇಲ್ಲ. ಇದೆಲ್ಲ ನೋಡ್ತಿದ್ರೆ ಅವ್ರ ಮಗಳು ಒಟ್ಟಾಗಿ ನಾಟಕ ಶುರು ಮಾಡ್ತಾರೆ ಅನಿಸ್ತಾರೆ ಅಂತಾಳೆ ಚಿತ್ರ. ನನಗೂ ಹಾಗೆ ಅನಿಸ್ತಿದೆ ಚಿತ್ರ, ಆದರೆ ಏನು ಅಂತ ತಿಳ್ಕೊಬೇಕು ಅಷ್ಟೆ ಅಂತಾರೆ ಈಶ್ವರಿ. ಈಚೆ ಸಾವಿತ್ರಿ, ನೋಡು ಸೀತಾಪತಿ, ನೀನು ಮಾಡೋ ಪ್ರಚಾರ ಯಾವ ಮಟ್ಟಕ್ಕಿರಬೇಕು ಅಂದರೆ ಜನ ಅಲ್ಲೇ ಏರ್ಪಾಟ್ ಮಾಡಿರೋ ಊಟಕ್ಕೆ ಬಾಯ್ ಹೇಳಿ ನಮ್ಮ ಬಾಡೂಟಕ್ಕೆ ಹಾಯ್ ಅಂದ್ಕೊಂಡು ಓಡೋಡ್ಕೊಂಡು ಬರಬೇಕು ನೋಡು. ನಿನ್ನ ಪ್ರಚಾರ ಬರೀ ಕಿವಿ ಮುಟ್ಟಿದ್ರೆ ಸಾಲದು, ಅವ್ರ ಮನ್ಸು ಮುಟ್ಟಬೇಕು. ಆಗಲೇ ಆ ಕಡೆ ಊಟಕ್ಕೆ ತಿರುಗಿ ನೋಡದೆ ಈ ಕಡೆ ಊಟಕ್ಕೆ ಓಡೋಡಿ ಬರೋದು ಅಂತಾಳೆ. ಅಕ್ಕವ್ರೆ, ನನ್ನ ಹೆಸರು ಅಷ್ಟೇ ಸೀತಾಪತಿ, ನಾನು ಒಳ್ಳೆ ಕೆಲಸಕ್ಕೆ ಬೆಂಕಿ ಹಾಕಿ ಬೇಯಿಸೋದೇ ನನ್ನ ಕೆಲಸ. ಅದಕ್ಕೆ ಊರು ತುಂಬ ಜನ ಕಿತಾಪತಿ ಅಂತ ಒಂದು ಫೇಮಸ್ ಮಾಡಿಬಿಟ್ಟವ್ರೆ ಅಂತಾನೆ
ಸೀತಾಪತಿ: ನೀವೇನು ಯೋಚನೆ ಮಾಡಬೇಡಿ, ನಾನು ಒಂದ್ಸಲ ಮೈಕ್ ಇಟ್ಕೊಂಡ್ರೆ ಸಾಕು, ಜನ ಅತ್ಲೆಗೆ ಊಟಕ್ಕೆ ಹೋಗೋದು ಇರಲಿ, ಆ ದಿಕ್ಕಿಗೆ ಕಣ್ಣಾಯಿಸಲ್ಲ, ಹಂಗೋ ಹಿಂಗೋ ಅಂತ ನಿಮ್ಮ ಬಾಡೂಟಕ್ಕೆ ಓಡ್ ಬರಬೇಕು ಅಂತಾನೆ. ಬಾಡೂಟ ಅಂದರೆ ಬಾಯಲ್ಲಿ ನೀರೂರೋ ಊಟ. ವಯಸ್ಸಾದವರಿಗೆ ಬೋಟಿಗೊಜ್ಜು, ಹಲ್ಲು ಇಲ್ದವರಿಗೆ ತಲೆ ಮಿದ್ಲು, ಕಟ್ಟೋಕೆ ನೆಲ್ಲಿ ಮೂಳೆ, ಕಡಿಯೋಕೆ ಟಗರಿ ಮೂಳೆ, ಯಾರಿಗುಂಟು ಯಾರಿಗಿಲ್ಲ, ಬಾಡೂಟ ಉಚಿತ, ರುಚಿ ಖಚಿತ ಅಂತಾಳೆ ಸಾವಿತ್ರಿ. ನೋಡ್ತಾ ಇರಿ, ಜನ ಹೆಂಗೆ ಓಡ್ ಬರೋ ಹಂಗೆ ಮಾಡ್ತೀನಿ, ನೋಡ್ತಾ ಇರಿ ಅಂತಾನೆ ಸೀತಾಪತಿ. ಹೆಂಗೆ ಪ್ರಚಾರ ಮಾಡ್ತೀಯಾ ತೋರಿಸು ಅಂತಾಳೆ ಸಾವಿತ್ರಿ. ಆಗ ಸೀತಾಪತಿ ಮಾಡಿ ತೋರಿಸ್ತಾನೆ. ಸೂಪರ್ ಅಂತಾಳೆ ವಿನತಿ. ಅವಳು ಮೈ ಊಟಕ್ಕೆ ಯಾರು ಹೋಗದೆ ಅವಳು ಮಾಡಿದ್ದೆಲ್ಲ ಹಾಳಾಗಬೇಕು ಅಷ್ಟೇ ಅಂತಾಳೆ ಸಾವಿತ್ರಿ. ನಾನು ಬರ್ತೀನಿ ಅಮ್ಮೋರೆ ಅಂತ ಹೋಗ್ತಾನೆ ಸೀತಾಪತಿ. ಈಚೆ ಕ್ವಾಟ್ಲೆ ಭಾನುವಾರ ಮೈ ಊಟ ಅಂತ ಪಾಂಪ್ಲೆಂಟ್ ಕೊಡ್ತಾ ಮೈಕಲ್ಲಿ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ ಇದು ಮೈ ಊಟದ ಪ್ರಚಾರ. ಬನ್ನಿ ಬನ್ನಿ ಜನರೇ, ನಾಳೆ ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಹುಲಿಕೇರಮ್ಮ ದೇವಸ್ಥಾನದ ಹತ್ರ ನಮ್ಮ ಊರಿನ ದೇವ್ರೆ ಹೆಮ್ಮೆ ಮಗಳು ವಿದ್ಯಾ ತಾನು ಡಾಕ್ಟ್ರು ಓದೋಕ್ಕೆ ಬೇಕಾಗಿರೋ ಫೀಸ್ಗಾಗಿ ಮಾಡ್ತಾ ಇರೋ ಮೈ ಊಟದ ಅನೌನ್ಸ್ಮೆಂಟ್ ಇದು ಅಂತ ಪ್ಯಾಂಪ್ಲೆಂಟ್ನ ಕೊಡ್ತಾ ಇರ್ತಾನೆ. ಆಗ ಅಲ್ಲಿಗೆ ಸೀತಾಪತಿ ಆಟೋದಲ್ಲಿ ಮೈಕಲ್ಲಿ ಶಿವರಾಮೇಗೌಡರು ಹುಲಿಕೇರಮ್ಮ ದೇವಸ್ಥಾನದಲ್ಲಿ ಬಾಡೂಟ ಕಾರ್ಯಕ್ರಮ ಇಟ್ಕೊಂಡವ್ರೆ, ದಯವಿಟ್ಟು ಎಲ್ಲರೂ ನಾಳೆ ಬರಬೇಕು ಅಂತ ಪ್ರಚಾರ ಮಾಡ್ತಾನೆ. ಇವನು ಯಾವನು ತಲೆ ಕೆಟ್ಟು ಬಾಡೂಟ ಅಂತೆಲ್ಲ ಪ್ರಚಾರ ಮಾಡ್ತಾನಲ್ಲ ಅಂತ ನೋಡಲೇಬೇಕು ಅಂತಾನೆ ಕ್ವಾಟ್ಲಿ. ಆಗ ಸೀತಾಪತಿ ಇನ್ನೂ ಜೋರಾಗಿ ಪ್ರಚಾರ ಹೇಳ್ತಾ ಬರ್ತಾನೆ. ಗಾಡಿ ನಿಲ್ಲಿಸ್ಲಾ, ಯಾರವನು ಬಾಡೂಟ ಅಂತ ಹೇಳ್ಕೊಂಡು ಬರ್ತಿರೋನು ಅಂತ ಅವನ್ನ ನೋಡಿ, ಓಹೋ ಕಿತಾಪತಿ ಮಹಾನುಭಾವನು ಅಂತಾನೆ ಕ್ವಾಟ್ಲಿ. ದಟ್ಸ್ ಮೀ, ವಾಟ್ ಕ್ಯಾನ್ ಐ ಡೂ ಫಾರ್ ಯು ಅಂತಾನೆ ಸೀತಾಪತಿ. ನೀನು ಇಂಗ್ಲೀಷ್ ನನ್ನ ಎಕ್ಕಡ ಸಿಕ್ಕಾಕ ಏನ್ಲ ನೀನು ಮಾಡ್ತಾ ಇರೋ ಕಿತಾಪತಿ ಅಂತಾನೆ ಕ್ವಾಟ್ಲಿ. ವಾಟ್ ಆರ್ ಯು ಟಾಕಿಂಗ್? ನಾನೇನು ಕಿತಾಪತಿ ಮಾಡ್ತಿಲ್ಲ. ನಾಳೆಗೆ ಗೌಡ್ರ ಮನೆಯವರು ಉಡಿತವ ಮರಿ ಕಡ್ದು ಊರಿಗೆಲ್ಲ ಬಾಡೂಟ ಹಾಕ್ತವ್ರೆ, ಅದರ ಬಗ್ಗೆ ಪ್ರಚಾರ ಮಾಡ್ತಿದ್ದೀನಿ ಅಂತಾನೆ ಸೀತಾಪತಿ. ನಾಳೆನೇ ನಾವು ಮೈ ಊಟ ಮಾಡ್ಕೊಂಡಿದ್ದೀವಿ, ನೀನು ನೋಡಿದರೆ ಬಾಡೂಟ ಅಂತಿದ್ಯಾ, ಯಾರಾದ್ಲ ಇದು ಕಿತಾಪತಿ ಅಂತಾನೆ ಕ್ವಾಟ್ಲಿ. ಅದೆಲ್ಲ ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ನನಗೆ ಕೂಲಿ ಕೊಟ್ಟು ಕೆಲಸ ಕೊಟ್ಟಿದ್ದು ಸಾವಿತ್ರಕ್ಕ, ಅದಕ್ಕೆ ಪ್ರಚಾರ ಮಾಡ್ತಿದ್ದೀನಿ ಅಂತಾನೆ ಸೀತಾಪತಿ. ಅಂದರೆ ಸಾವಿತ್ರಿ ಚಿಕ್ಕಮ್ಮ ಮುಯಿ ಊಟಕ್ಕೆ ತೊಂದರೆ ಕೊಡೋದಕ್ಕೆ ಮಾಡ್ತವ್ರೆ ಎಂದಂಗೆ ಆಯಿತು ಅಂತ ಯೋಚನೆ ಮಾಡ್ತಾನೆ ಕ್ವಾಟ್ಲಿ. ಇನ್ನು ಬೇಜಾನ್ ಪ್ರಚಾರ ಮಾಡೋದೈತೆ ಬರಲ್ಲ ಅಂತ ಸೀತಾಪತಿ ಹೋಗ್ತಾನೆ. ಹಂಗೇನಾರ ಬಾಡೂಟ ಮಾಡಿದರೆ ನಮ್ಮ ಮುಯಿ ಊಟಕ್ಕೆ ಯಾರಪ್ಪ ಬಂದಾರು, ಏನಪ್ಪ ಮಾಡೋದು ಅಂತ ಅಲ್ಲಿದ್ದವರಿಗೆ ನಾಳೆನೇ ಮುಯಿ ಊಟಕ್ಕೆ ತಪ್ಪದೆ ಬನ್ನಿ ಅಂತ ಕ್ವಾಟ್ಲೆ ಹೇಳುವಾಗ, ಬಾಡೂಟ ಬಿಟ್ಟು ಮುಯಿ ಊಟಕ್ಕೆ ಯಾರಪ್ಪ ಬರ್ತಾರೆ ಅಂತ ಅಲ್ಲಿರೋರೆಲ್ಲ ಹೋಗ್ತಾರೆ. ಅಯ್ಯಯ್ಯೋ, ಈಗ ನಮ್ಮ ಈ ಊಟದ ಕತೆ ಏನಾಗ್ತದೋ ಅಂತಾನೆ ಕ್ವಾಟ್ಲೆ. ಈಚೆ ಗಾಡೀಲಿ ರತ್ನಕ್ಕ ಕ್ವಾಟ್ಲೆ ಎಲ್ಲ ತರಕಾರಿನ ತರ್ತಾರೆ. ಎಲ್ಲರೂ ಮನೆ ಮುಂದೆ ಇಡ್ತಾರೆ. ರತ್ನ, ಎಲ್ಲ ಸಾಮಾನು ತಂದಾಯ್ತಮ್ಮ ಅಂತಾರೆ. ಅಜ್ಜಿ, ಹೌದು ಅತ್ತೆ, ತರಕಾರಿ ಸೊಪ್ಪು ಸಾಮಾನೆಲ್ಲ ತಂದಾಯ್ತು, ಇನ್ನು ಅಂಗಡಿ ಸಾಮಾನೆಲ್ಲ ಗುಡಿಗೆ ತಂದು ಹಾಕ್ಬಿಡು ಅಂತ ಅಂಗಡಿ ಉಮೇಶಣ್ಣಂಗೆ ಹೇಳಿದ್ದೀನಿ ಅಂತಾರೆ ರತ್ನಕ್ಕ. ಕ್ವಾಟ್ಲೆ ಅಣ್ಣ, ಇವತ್ತು ಸಾಯಂಕಾಲಕ್ಕೆ ಒಂದ್ಕಿತ ಪ್ರಚಾರ ಮಾಡಿದರೆ ಒಳ್ಳೇದು ಅನ್ಸುತ್ತಲ್ವಾ ಅಂತಾಳೆ ಸರು. ರಾತ್ರಿ ಮಲ್ಗೋಕು ಗಂಟನೂ ಪ್ರಚಾರ ಮಾಡ್ತೀನಿ ಅಂತಾನೆ ಕ್ವಾಟ್ಲಿ. ಸರಿ ಕಣಪ್ಪ, ನಾಳೆ ಊಟಕ್ಕೆ ಜನ ಬರ್ತಾರಲ್ವೇ ಅಂತಾರೆ ಅಜ್ಜಿ. ಏನಾಯ್ತಣ್ಣಯ್ಯ, ಯಾಕೆ ಹಿಂಗೆ ಯೋಚನೆ ಮಾಡ್ತಿದ್ದೀರಾ ಅಂತಾಳೆ ವಿದ್ಯಾ. ಬರೋ ಜನನ ಹೆಂಗೆ ಅವಾಯ್ಡ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ ಅಂತಾನೆ ಕ್ವಾಟ್ಲಿ. ಆಟೋ ಬಂತು, ಪ್ರಚಾರ ಮಾಡ್ಬರ್ತೀನಿ ಅಂತ ಹೊರಡ್ತಾನೆ ಕ್ವಾಟ್ಲಿ. ಚೆಲುವ, ನಾನು ಬರ್ತೀನಿ ಅಂತಾನೆ. ಬಾ, ಅದಕ್ಕೇನಂತೆ ಅಂತಾನೆ ಕ್ವಾಟ್ಲಿ. ಬೇಡ, ನೀನು ಬೇರೆ ಕಡೆ ಹೋಗು, ನಾನು ಬೇರೆ ಕಡೆ ಹೋಗ್ತೀನಿ, ಪೋಸ್ಟರು ಪ್ಯಾಂಪ್ಲೆಟ್ ಕೊಡು ಅಂತಾನೆ ಚೆಲುವ. ಸರಿ ಅಂತಾನೆ ಕ್ವಾಟ್ಲಿ. ಈಚೆ ಮೋನಾ ಅಜ್ಜಿ ಹತ್ರ ಬಂದು, ಅತ್ತೆ ಕಷಾಯ ತಗೊಳ್ಳಿ ಅಂತಾಳೆ. ಯಾಕತ್ತೆ ಒಂಥರ ಇದ್ದೀರಾ ಅಂತಾರೆ. ಅಲ್ವೇ ಮೋನಾ, ವಿದ್ಯೆ ಇಲ್ಲದೆ ಈ ಮನೆ ಒಂಥರ ಬಿಕ್ಕೋ ಅನ್ನಿಸ್ತಿದೆ. ಅವಳಿಗೆ ಡಿವೋರ್ಸ್ ಕೊಟ್ಟು ಅವಳ ಸಂಬಂಧನ ಕಟ್ಕೊಳ್ಳೋದು ಅಂದಾಗಿಂದ ನನ್ನ ಮನಸ್ಸಿಗೆ ಶಾನೆ ನೋವಾಗ್ತಿದೆ. ಅವಳು ಅದೊಂದು ತಪ್ಪು ಮಾಡಿದಾಳೆ ಅನ್ನೋದು ಬಿಟ್ಟರೆ ಈ ಹಟ್ಟಿಗೋಸ್ಕರ ಎಷ್ಟೆಲ್ಲ ಮಾಡಿದಾಳಲ್ವಾ, ಅವರು ಅದ್ರ ಬಗ್ಗೆನೂ ಯೋಚನೆ ಮಾಡಬೇಕಾಗಿತ್ತಲ್ವಾ ಅಂತಾರೆ ಅಜ್ಜಿ. ಅತ್ತೆ, ನನ್ನ ಮನಸ್ಸಲ್ಲಿರೋದು ಅದೇಯ, ನೀವು ಹೇಳ್ತಾ ಇರೋದು ಅದೇಯ. ನಾನು ನನ್ನ ಮನಸ್ಸಲ್ಲೇ ಇಟ್ಕೊಂಡು ಒದ್ದಾಡ್ತಿದ್ದೀನಿ. ಹಟ್ಟಿ ತುಂಬ ನಗ್ನಗ್ತಾ ಓಡಾಡಿಕೊಂಡು ಅಮ್ಮಮ್ಮ ಇದನ್ನು ಮಾಡ್ಲಾ ಅಂತ ನನ್ನ ಸೇವೆ ಮಾಡ್ತಿದ್ಲು. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಶಾನೆ ನೋವಾಗ್ತದೆ. ಅವಳು ಮಾಡಿರೋ ತಪ್ಪನ್ನು ಕ್ಷಮಿಸಿ ಅವಳನ್ನು ಹಟ್ಟಿಗೆ ಕರ್ಕೊಂಡು ಬಂದುಬಿಡೋಣ ಅನ್ನಿಸ್ತೈತೆ ಅಂತಾರೆ ಅಜ್ಜಿ. ನನ್ನ ಆಸೆನೂ ಅದೇ ಅಮ್ಮಮ್ಮ ಅಂತಾಳೆ ಚಂಪಿ. ನಾವು ಆಸೆ ಪಟ್ಟರೆ ಆಗೋದೇನೆ, ಇಲ್ಲಿ ನಮ್ಮ ಮಾತನ್ನು ಕೇಳೋರು ಯಾರು ಅಂತಾರೆ ಅಜ್ಜಿ. ಹಂಗೆ ಅನ್ಬೇಡಿ ಅತ್ತೆ, ನೀವು ನಿಮ್ಮ ಮಗನ ಜೊತೆ ಮಾತಾಡಿದರೆ ಏನಾದರೂ ಸರಿ ಹೋದರೂ ಹೋಗ್ಬೋದು ಅಂತಾರೆ ಮೋನಾ. ಇಲ್ಲ ಮೋನಾ, ಈ ವಿಚಾರದಲ್ಲಿ ನನಗಿಂತ ನೀನೇ ಮಾತಾಡೋದು ಒಳ್ಳೆಯದು. ನೀನು ತಾವ ಮಾತಾಡಿದರೆ ಅವನು
ಯೋಚನೆ ಮಾಡ್ತವನೆ ಅಂತಾರೆ ಅಜ್ಜಿ. ಹ್ಞೂ ಅತ್ತೆ, ಒಂದ್ಕಿತ ಮಾತಾಡಿ ನೋಡಿ ಅಂತಾಳೆ ಚಂಪಾ. ಸರಿ, ಇವತ್ತು ರಾತ್ರಿನೇ ಮಾತಾಡಿ ನೋಡ್ತೀನಿ ಅಂತಾರೆ ಮೋನಾ. ಲೇ ಚಂಪಿ, ನೀನು ಅವಳ ಜೊತೆ ಫೋನ್ ಮಾಡಿಕೊಂಡು ಮಾತಾಡ್ಕೊಂಡು ಸಂದಾಕಿದೀಯ ತಾನೆ? ಈಗ ಅವಳು ಹೆಂಗಿದ್ದಾಳಂತೆ ಅಂತಾರೆ ಅಜ್ಜಿ. ಈ ಕಷ್ಟದ ಜೊತೆಗೆ ಅವರಿಗೆ ಇನ್ನೊಂದು ಕಷ್ಟನೂ ಎದುರಾಗದೆ ಅಮ್ಮಮ್ಮ. ಅದಕ್ಕೆ ಈ ಭಾನುವಾರ ಗುಡಿತಾವ ಮುಯಿ ಊಟ ಮಾಡ್ಕೊಂಡವ್ರೆ ಅಂತಾಳೆ ಚಂಪಾ. ಮುಯಿ ಊಟವ ಯಾಕೆ ಮಾಡ್ತಾ ಇದ್ದಾರೆ ಅಂತಾರೆ ಮೋನಾ. ಅದು ಅವಳು ಡಾಕ್ಟ್ರ್ ಓದಬೇಕು ಅಂದರೆ 1,00,000 ಫೀಸ್ ಕಟ್ಟಬೇಕಂತೆ, ಅದಕ್ಕೆ ಆ ದುಡ್ಡು ಅನ್ಸೋಕೆ ಇದನ್ನೆಲ್ಲ ಮಾಡ್ತಾವಳೆ ಅಂತಾರೆ ಚಂಪಾ. ಅಯ್ಯೋ, ಅಲ್ಲೇ ಅಲ್ವೇನೆ ಬಾಡೂಟ ಮಾಡ್ತಾ ಇರೋದು, ಅವಳು ಮುಯಿ ಊಟದ ಕತೆ ಏನಾಗುತ್ತೋ ಏನೋ ಅಂತಾರೆ ಅಜ್ಜಿ. ಈಚೆ ವಿದ್ಯಾ, ಕ್ವಾಟ್ಲೆ ಮತ್ತು ಮನೆಯವರೆಲ್ಲ ಮುಯಿ ಊಟಕ್ಕೆ ತರಕಾರಿನ ಕಟ್ ಮಾಡ್ತಿರ್ತಾರೆ. ಆಗ ವಿದ್ಯಂಗೆ ಕಾಲ್ ಬರುತ್ತೆ. 1 ನಿಮಿಷ ಬಂದೆ ಅಂತ ವಿದ್ಯೆ ಈಚೆ ಬಂದು, ಹಲೋ ಚಂಪಾ, ನಾಳೆ ಮುಯಿ ಊಟಕ್ಕೆಲ್ಲ ಸಿದ್ಧತೆ ಮಾಡ್ಕೋತಿದ್ದೀವಿ. ಏನಾದರೂ ಅರ್ಜೆಂಟ್ ಇದ್ದರೆ ಈಗಲೇ ಮಾತಾಡ್ತೀನಿ, ಇಲ್ಲಾಂದರೆ ಆಮೇಲೆ ಫೋನ್ ಮಾಡ್ತೀನಿ ಚಂಪಾ ಅಂತಾಳೆ ವಿದ್ಯಾ. ಅರ್ಜೆಂಟ್ ವಿಚಾರ ಆಗಿರೋದಕ್ಕೆ ಫೋನ್ ಮಾಡಿರೋದು. ಅಲ್ಲಿ ನೀನು ಮುಯಿ ಊಟ ಮಾಡ್ಕೊಂಡಿದ್ಯಾ, ಆದರೆ ನಮ್ಮ ಹಟ್ಟಿಯವರು ಅದೇ ಜಾಗದಾಗೆ ನಾಳೆ ಬಾಡೂಟ ಮಾಡ್ಕೊಂಡವ್ರೆ ಅಂತಾಳೆ ಚಂಪಾ. ಚಲೋ ಅಡ್ಡ ನಿಂತ್ಕೊಂಡು ವಿದ್ಯಾನೇ ನೋಡ್ತಿರ್ತಾನೆ. ಏನು ಹೇಳ್ತಿದ್ಯಾ ಚಂಪಾ ಅಂತಾಳೆ ವಿದ್ಯಾ. ದಿಟಾನೇ ಹೇಳ್ತೀವ್ನಿ, ಅದು ದೊಡ್ಡ ಮಾವ ಆಸ್ಪತ್ರೆಯಲ್ಲಿದ್ದಾಗ ಅವ್ರು ಹುಷಾರಾದರೆ ದೇವರಿಗೆ ಆಡ್ ಬಲಿ ಕೊಟ್ಟು ಬಾಡೂಟ ಹಾಕಿಸ್ತೀನಿ ಅಂತ ಸಾವಿತ್ರಮ್ಮ ಹರಕೆ ಕಟ್ಕೊಂಡಿದ್ದಾರಂತೆ ಅಂತಾಳೆ ಚಂಪಾ. ಏನಪ್ಪ, ನಾನು ಅಂದ್ಕೊಂಡಿರೋ ಕೆಲಸ ಇಷ್ಟು ಸುಲಭವಾಗಿರೋಕೆ ಬಿಟ್ಬಿಟ್ಟಿದ್ದಾರಲ್ಲ ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನನಗೆ ತೊಂದರೆ ಕೊಡೋಕ್ಕೆ ದಾರಿ ಹುಡ್ಕೊಂಡವ್ರೆ ಅನ್ನೋದು ಈಗ ಗೊತ್ತಾಯಿತು ಅಂತಾಳೆ ವಿದ್ಯಾ. ನನಗೂ ಹಾಗೆ ಅನ್ನಿಸ್ತಿದೆ ವಿದ್ಯಕ್ಕ. ಈಗ ಅಲ್ಲಿ ಬಾಡೂಟ ಮಾಡಿಕೊಂಡ್ರೆ ನೀನೇನು ಮಾಡಿ ಅಂತಾಳೆ ಚಂಪಾ. ಬಿಡು ಚಂಪಾ, ಕೆಡ್ಸೋದಕ್ಕೆ ಯಾರಾದರೂ ನೋಡಿದರೆ ಕಾಯೋದಕ್ಕೆ ಒಬ್ಬನು ಇದ್ದೇ ಇರ್ತಾನೆ ಅಂತಾಳೆ ವಿದ್ಯಾ. ಈಚೆ ರತ್ನಕ್ಕ, ಅವ್ರು ಬಾಡೂಟ ಮಾಡಿದರೆ ನಮ್ಮ ಗತಿ ಏನೇ ಅಂತ ವಿದ್ಯೆನ ಕೇಳ್ತಾರೆ. ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ, ನಮ್ಮ ಪಾಡಿಗೆ ನಾವು ಮಾಡೋಣ ಅಂತಾಳೆ ವಿದ್ಯಾ. ಅವರು ಬಾಡೂಟ ಮಾಡಿದರೆ ನಮ್ಮ ಮನೆಗೆ ಸಿಹಿ ಊಟಕ್ಕೆ ಯಾರೇ ಬರ್ತಾರೆ ಅಂತಾರೆ ಅಜ್ಜಿ. ಗೌಡ್ರ ಮನೆಯವರು ಪುಕ್ಸಟೆ ಬಾಡೂಟ ಹಾಕ್ತವ್ರೆ, ನಾವು ಹಾಕ್ತಾ ಇರೋದು ಮುಯಿ ಊಟ ಅಂತಾರೆ ರತ್ನಕ್ಕ. ಮುಯಿ ಊಟ ಮಾಡಿದರೆ ದುಡ್ಡು ಕೊಡಬೇಕಾಯ್ತದೆ ಅಂತ ಯಾರೂ ಬರೋಕ್ಕಿಲ್ಲ ಅಂತಾರೆ ಅಜ್ಜಿ. ಈ ಮುಯಿ ಊಟವ ನಿಲ್ಲಿಸ್ಬಿಡೋಣ ವಿದ್ಯಾ ಅಂತಾರೆ ರತ್ನಕ್ಕ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.